ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೊಲೋಸ್ಯ ಪತ್ರಿಕೆ 1ನೇ ಅಧ್ಯಾಯ 28ನೇ ವಾಕ್ಯ. ನಾವು ಆತನನ್ನು ಪ್ರಸಿದ್ಧಿಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ, ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ, ದೇವರ ಮುಂದೆ ಎಲ್ಲರನ್ನೂ ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ಅಪೊಸ್ತಲನಾದ ಪೌಲನು ಕೊಲೋಸ್ಯದವರಿಗೆ ಪತ್ರಿಕೆಯನ್ನು ಬರೆಯುವಾಗ ಆ ಕೊಲೋಸ್ಯದವರಿಗೆ ತಿಳಿಸುವಂತಹ ವಿಷಯ ಅಂದರೆ, ನಾವು ಆತನನ್ನು ಪ್ರಸಿದ್ಧಿಪಡಿಸ್ತಾ ಇದ್ದೇವೆ, ಸಕಲರಿಗೂ ಬುದ್ಧಿ ಹೇಳ್ತಾ ಇದ್ದೀವಿ, ಪೂರ್ಣ ಜ್ಞಾನವನ್ನು ಉಪದೇಶ ಮಾಡ್ತಾ ಇದ್ದೀವಿ. ಯಾಕೆ? ಒಂದೇ ಒಂದು ಉದ್ದೇಶ, ದೇವರ ಮುಂದೆ ಎಲ್ಲರನ್ನು ಪ್ರವೀಣರನ್ನಾಗಿ ನಿಲ್ಲಿಸಬೇಕು. ಎಲ್ಲರನ್ನ ಪ್ರವೀಣರನ್ನಾಗಿ ನಿಲ್ಲಿಸಬೇಕು. ಹಾಗಾದರೆ ದೇವರ ಸಭೆಯಲ್ಲಿ ಪ್ರಾರ್ಥನೆಗೆ ಹೋಗೋದಾಗಿರ್ಬೋದು, ಪ್ರಾರ್ಥನೆ ಮಾಡೋದಾಗಿರ್ಬೋದು, ಇದೆಲ್ಲವುಗಳ ಉದ್ದೇಶ ಏನು? ಒಂದೇ ಉದ್ದೇಶ, ಅವರು ಪ್ರವೀಣತೆಗೆ ಬರಬೇಕು. ಅಂದರೆ ಟು ಬಿ ಪರ್ಫೆಕ್ಟ್. ಈ ಭೂಮಿಯಲ್ಲಿ ಕ್ರಿಸ್ತನನ್ನು ಬಿಟ್ಟರೆ ಯಾರೂ ಪರ್ಫೆಕ್ಟ್ ಇಲ್ಲ, ಯಾರೂ ಪ್ರವೀಣರಲ್ಲ, ಯಾರೂ ಪೂರ್ಣರಲ್ಲ. ನಾವು ಯಾರೂ ಪೂರ್ಣರಲ್ಲ. ಮನುಷ್ಯ ಹೇಳ್ಬೋದು ಐ ಆಮ್ ಪರ್ಫೆಕ್ಟ್ ಅಂತ, ಕೆಲವು ವ್ಯಕ್ತಿ ಹೇಳ್ಬೋದು ಐ ಆಮ್ ಪರ್ಫೆಕ್ಟ್, ನಾನು ಹಾಗೆ ಹೀಗೆ ಏನೇನು ಹೇಳಿದ್ರು ಸಹ ವಾಕ್ಯವನ್ನು ಓದುವಾಗ ನಮಗೆ ಗೊತ್ತಾಗುವಂಥದ್ದು, ಈ ಭೂಮಿಯಲ್ಲಿ ಯಾರೂ ಪೂರ್ಣರಲ್ಲ. ಆದರೆ ವಿ ಆರ್ ಟ್ರೈಯಿಂಗ್ ಟು ಬಿ ಪರ್ಫೆಕ್ಟ್. ನಾನು, ನೀವು ಎಲ್ಲರೂ ಸಹ ಪೂರ್ಣ ರೂಪಕ್ಕೆ ಬರುವುದಕ್ಕಾಗಿ ಪ್ರಯತ್ನ ಮಾಡುವಂತಹ ಸನ್ನಿವೇಶದಲ್ಲಿದ್ದೇವೆ. ನಾವು ವಿ ಆರ್ ಟ್ರೈಯಿಂಗ್. ನಮ್ಮ ಎಷ್ಟು ಸಾಧ್ಯವೋ ನಮ್ಮಿಂದ ಅಷ್ಟನ್ನು ಪ್ರವೀಣರಾಗುವುದಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನು ಕೇಳೋದು, ದೇವರ ಸತ್ಯವನ್ನು ತಿಳ್ಕೊಳ್ಳೋದು, ಇದೆಲ್ಲ ಯಾತಕ್ಕೋಸ್ಕರ? ಪ್ರವೀಣರನ್ನಾಗಿ, ಸೇವಕರಾದಂಥ ನಾವು ವಾಕ್ಯಗಳನ್ನು ಸಾರೋದು, ಅನೇಕ ಬೇರೆ ಬೇರೆ ವ್ಯಕ್ತಿಗಳು ಸತ್ಯವನ್ನು ತಿಳಿಸೋದು, ಎಲ್ಲ ಒಬ್ಬ ವ್ಯಕ್ತಿಯನ್ನು, ಕೊರತೆಗಳುಳ್ಳಂತಹ ವ್ಯಕ್ತಿಯನ್ನು ಪೂರ್ಣ ರೂಪಕ್ಕೆ ತರುವುದಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಪೌಲ ಹೇಳ್ತಾನೆ, ನಾವು ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ? ನಾವು ಹೋರಾಡ್ತಾ ಇದ್ದೀನಿ, ಪ್ರಯಾಸ ಪಡ್ತಾ ಇದ್ದೀನಿ. ಕೊಲೋಸ್ಯದ ವಿಶ್ವಾಸಿಗಳೇ, ಯಾಕೆಂದರೆ ಕೊಲೋಸ್ಯ ವಿಶ್ವಾಸಿಗಳು ಸತ್ಯವನ್ನು ತಿಳಿದು ಜೀವಿಸ್ತಾ ಇದ್ದರು. ಆದರೆ ಬರ್ತಾ ಬರ್ತಾ ಯಾರೋ ದುರುಪದೇಶಕರು ಅವರಿಗೆ ಬಂದು ದುರುಪದೇಶಗಳನ್ನು ಸಾರಿದ್ದರಿಂದ ಅವರು ಕ್ರಿಸ್ತನ ಬೋಧನೆ ಅಥವಾ ಪೌಲ ಹೇಳಿದಂತಹ ಬೋಧನೆಗೆ ವಿರುದ್ಧವಾಗಿ ಆ ನಾಸ್ಟಿಸಮ್ ಅಥವಾ ಜ್ಞಾನವಾದಕ್ಕೆ ಒಳಗಾಗಿ, ಅದಕ್ಕೆ ವಿಧೇಯರಾಗಿ ಜ್ಞಾನವಾದ ಎಂಬ ನಾಸ್ಟಿಕ್ ಥಿಯರಿಗೆ ಅವರು ಒಳಗಾಗಿ ಮುಂದೆ ಸಾಗುವಾಗ ಪೌಲ ಅವ್ರಿಗೆ ಹೇಳ್ತಾ ಇದ್ದಾನೆ, ನಾವು ನಿಮಗೆ ಬುದ್ಧಿ ಹೇಳ್ತಾ ಇರೋದು, ನಾವು ನಿಮಗೆ ಸತ್ಯ ಹೇಳ್ತಾ ಇರೋದು ಯಾತಕ್ಕೋಸ್ಕರ? ನಿಮ್ಮನ್ನು ಪ್ರವೀಣರನ್ನಾಗಿ ಮಾಡಬೇಕು, ನಿಮ್ಮನ್ನು ಪರ್ಫೆಕ್ಟ್ ಮಾಡಬೇಕು. ಆದರೆ ಬಂದಿರುವಂತಹ ನಾಸ್ಟಿಕ್ವಾದ ನಿಮ್ಮನ್ನು ಪ್ರವೀಣರಾಗಿ ಮಾಡುವುದಕ್ಕಲ್ಲ, ನೀವು ಹೊಂದಿರುವಂಥ ಆತ್ಮಿಕ ಸತ್ಯಗಳಿಂದ ನಿಮ್ಮನ್ನು ಹಿಂದಕ್ಕೆ ಎಳೆಯುವುದಕ್ಕಾಗಿ ಪ್ರಯತ್ನ ಮಾಡ್ತಾ ಇದೆ. ಈ ಬೆಳಗಿನ ಸಮಯದಲ್ಲಿ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಾನು ನೀವು ಎಲ್ಲಿ ವಾಕ್ಯ ಕೇಳಬೇಕು? ಯಾರ ವಾಕ್ಯವನ್ನು ಕೇಳಬೇಕು? ನಮ್ಮನ್ನು ಕ್ರಿಸ್ತನ ಪ್ರವೀಣತೆಗೆ ಪ್ರಯಾಣ ಮಾಡುತ್ತಿರುವಂಥ, ನಮ್ಮನ್ನು ಹಿಂದಕ್ಕೆ ಎಳೆಯುವಂಥ ವ್ಯಕ್ತಿಗಳ ವಾಕ್ಯಗಳನ್ನು ಕೇಳಬಾರ್ದು. ನಮ್ಮನ್ನು ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ಮಾಡುವಂತಹ ಅಥವಾ ವಾಕ್ಯದಲ್ಲಿ ನಮ್ಮನ್ನು ಪರ್ಫೆಕ್ಟ್ ಮಾಡುವಂತಹ ವ್ಯಕ್ತಿಗಳ ವಾಕ್ಯವನ್ನು ಕೇಳಬೇಕು. ಕೊಲೋಸ್ಯದವರ ಸಮಸ್ಯೆ ಏನಾಗಿತ್ತು ಅಂತ ಹೇಳಿದ್ರೆ, ಪೌಲನ ಮಾತುಗಳನ್ನು ಕೇಳ್ತಾ ಇದ್ದರು, ಅದೇ ಸಮಯದಲ್ಲಿ ನಾಸ್ಟಿಕ್ ವಾದವನ್ನು ಹೇಳ್ತಾ ಇದ್ದಂತಹ ದುರುಪದೇಶಕರ ಮಾತನ್ನು ಕೇಳ್ತಾ ಇದ್ರು. ಕೆಲವರು ಅದಕ್ಕೆ ಬಲಿಯಾಗ್ಬಿಟ್ಟಿದ್ರು. ಅದೇ ಸತ್ಯ ಅಂತ ಹೇಳ್ತಾಯಿದ್ರು. ಪೌಲನ ಮಾತುಗಳಿಗೆ ವಿರುದ್ಧವಾಗಿ ಮಾತಾಡ್ತಾಯಿದ್ರು. ಪೌಲ ಈಗ ಅವ್ರಿಗೆ ಹೇಳ್ತಾ ಇದ್ದಾನೆ, ನಾವು ಪ್ರಸಿದ್ಧಿ ಪಡಿಸ್ತಾ ಇರೋದು ಏನು ಗೊತ್ತಾ? ನಿಮ್ಮನ್ನು ಪ್ರವೀಣರಾಗಿ ಮಾಡಬೇಕು. ಯಾರಲ್ಲಿ? ನಿಮ್ಮನ್ನು ಲೋಕದ ಪ್ರಕಾರ ಪರ್ಫೆಕ್ಟ್ ಮಾಡಬೇಕು ಅಂತಲ್ಲ, ಇನ್ಯಾವುದೋ ರೀತಿಯಲ್ಲಿ ಪರ್ಫೆಕ್ಟ್ ಅಲ್ಲ, ಕ್ರಿಸ್ತನಲ್ಲಿ ಪ್ರವೀಣರಾಗಿ ಮಾಡಬೇಕು. ದೇವರ ಮುಂದೆ ಎಲ್ಲರನ್ನೂ ಕ್ರಿಸ್ತನ ಮುಂದೆ ಪ್ರವೀಣರಾಗಿ ಮಾಡಬೇಕು. ಮನುಷ್ಯರ ಮುಂದೆ ಪರ್ಫೆಕ್ಟ್ ಮಾಡುವ, ಮನುಷ್ಯರ ಮುಂದೆ ನಾನು ಪರವಾಗಿಲ್ಲ ಅಂತ ಹೇಳುವಂಥ ಲೆವೆಲ್ಗೆ ಮಾಡುವಂಥ ಅನೇಕ ಪ್ರೀಚರ್ಸ್ ಇದ್ದಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಮನುಷ್ಯರ ಮುಂದೆ ನಮ್ಮನ್ನು ಪರ್ಫೆಕ್ಟ್ ಅಲ್ಲ, ಮನುಷ್ಯ ನಮ್ಮನ್ನು ಪರ್ಫೆಕ್ಟ್ ಅಂತ ಕರೆಯೋದಲ್ಲ, ದೇವರು ನಮ್ಮನ್ನು ಪರ್ಫೆಕ್ಟ್ ಅಂತ, ಪ್ರವೀಣನು ಅಂತ ಕರೆಯುವಂತಹ ಒಂದು ಅನುಭವಕ್ಕೆ ನಾನು ನೀವು ತಲುಪಬೇಕೆಂಬುದಾಗಿ ಪೌಲ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಬೆಳಗ್ಗೆ ಕರ್ತನಿಗೆ ಹೇಳೋಣ, ಕರ್ತನೆ, ನನ್ನ ಜೀವಿತದಲ್ಲಿ ನಾನು ಪರ್ಫೆಕ್ಟ್ ಅಲ್ಲ ಸ್ವಾಮಿ, ಆದರೆ
ಪರ್ಫೆಕ್ಟ್ ಆಗುವಂತಹ ಪ್ರಯತ್ನದಲ್ಲಿರುವಾಗ ದೇವರೇ ದುರುಪದೇಶಕರ ಆ ಸೆಳವಿಗೆ ಸಿಕ್ಕಿಕೊಂಡು ಪ್ರವೀಣತೆಯ ಹಾದಿಯಿಂದ ಹಿಂದಕ್ಕೆ ಹೋಗದೆ, ಅದರಿಂದ ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗದೆ ನಿನ್ನ ವಾಕ್ಯವನ್ನು ಅನುಸರಿಸಿ ನಿನಗಾಗಿ ಜೀವಿಸುವ ಹಾಗೆ, ಪ್ರವೀಣತೆಗೆ ಬರುವ ಹಾಗೆ ಕರ್ತನೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ದೇವರಸನಲ್ಲಿ ಪ್ರಾರ್ಥನೆ ಮಾಡೋಣ. ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನಮಗೋಸ್ಕರ ಜೀವಿಸ್ತಾ ಇದ್ದಾನೆ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ಓದ್ತೇವೆ, ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬರಬೇಕು, ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟಬೇಕು. ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ನಾವು ಹೋರಾಡಬೇಕು. ಅಲ್ಲಿವರೆಗೂ ನಾವು ಪ್ರಯತ್ನ ಪಡಬೇಕು. ಹಾಗಾದರೆ ಪ್ರವೀಣರಾಗಿ ಎಲ್ಲಿಗೆ ಬರಬೇಕು? ಕ್ರಿಸ್ತನ ಪರಿಪೂರ್ಣತೆಗೆ ನಾನು ಬಂದು ತಲುಪಬೇಕು. ಅದಕ್ಕಾಗಿ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಕ್ಕೆ ಬಂದಿದ್ದೇವಪ್ಪ. ದೇವರೇ, ನೀನು ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ನಾವು ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಾವು ಪ್ರವೀಣರಾಗಿ ಕ್ರಿಸ್ತನ ಪರಿಪೂರ್ಣತೆಗೆ ಬಂದು ನಿಲ್ಲುವ ಹಾಗೆ ಕರ್ತನೆ ಸಹಾಯ ಮಾಡು. ಅದಕ್ಕೆ ತಡೆ ಮಾಡುವಂತೆಲ್ಲ ಕಾರ್ಯಗಳನ್ನು ದೂರ ಇರುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.